ಟ್ರಂಪ್ ಅವರ ಹುಚ್ಚು ಬೆದರಿಕೆಗಳಿಗೆ ತಾನು ಮಣಿಯೋದಿಲ್ಲ ಅನ್ನೋದನ್ನ ಇರಾನ್ ಮತ್ತೊಮ್ಮೆ ತೋರಿಸಿದೆ. ಇರಾನ್ನ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ್ರೆ ಅದೇ ರೀತಿಯ ಪ್ರಬಲ ಪ್ರತಿದಾಳಿ ನಡೆಸೋದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ಇರಾನ್ನ ಎಲ್ಲ ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನ ಸ್ಫೋಟಿಸೋದಾಗಿ ಮತ್ತು ಟೆಹರಾನ್ ಮೇಲೆ ದಾಳಿ ಮಾಡೋದಾಗಿ ಟ್ರಂಪ್ ಎಚ್ಚರಿಸಿದ್ರು. ಇರಾನ್ ಕ್ಷಿಪಣಿಗಳು, ರಾಕೆಟ್ಗಳು, ಡ್ರೋನ್ಗಳು ಅಥವಾ ಯಾವುದೇ ಇತರ ರೀತಿಯ ದಾಳಿ ಇರಾನ್ನಲ್ಲಿರುವ ಒಂದು ಹಡಗಿನ ಮೇಲೆ ದಾಳಿಯಾದ್ರೂ ಇರಾನ್ ಸೇತುವೆ ಅಥವಾ ವಿದ್ಯುತ್ ಸ್ಥಾವರದ ಮೇಲೆ ಬಾಂಬ್ ದಾಳಿ ಮಾಡುವ ಮೂಲಕ ಅಮೆರಿಕ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅಂತ ಅವರು ಹೇಳಿದ್ರು. ಈ ನಡುವೆ ಬುಧವಾರ ಮುಂಜಾನೆ ಅಮೆರಿಕ 5 ಇರಾನಿನ ನಗರಗಳ ಮೇಲೆ ಏಕಕಾಲದಲ್ಲಿ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಅದರಿಂದ ಕದನ ವಿರಾಮ ಮುರಿದಿದೆ ಮತ್ತು 12ನೇ ದಿನವೂ ಇರಾನ್ ಮೇಲೆ ಟ್ರಂಪ್ ದಾಳಿ ಮುಂದುವರೆಸಿದ್ದಾರೆ. ಇರಾನ್ ಈಗ ಸೌದಿ ಅರೇಬಿಯಾದ ಮೇಲೆ ತನ್ನ ಹಿಡಿತ ಬಿಗಿಗೊಳಿಸೋಕೆ ಪ್ರಾರಂಭಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆದ್ರೆ ಇರಾನ್ನ ಸೇತುವೆಗಳು ಮತ್ತು ವಿದ್ಯುತ್ ಸ್ಥಾವರಗಳಂತಹ ಮೂಲಸೌಕರ್ಯಗಳನ್ನು ಗುರಿಯಾಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಟೆಹರಾನ್ ಕಠಿಣ ಪ್ರತಿಕ್ರಿಯೆ ನೀಡಿದೆ. ನಮ್ಮ ರಕ್ಷಣಾ ಸಿದ್ಧಾಂತ ಸ್ಪಷ್ಟವಾಗಿದೆ, ಕಣ್ಣಿಗೆ ಕಣ್ಣು ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಎಕ್ಸ್ನಲ್ಲಿ ಬರೆದಿದ್ದಾರೆ. ಇರಾನ್ ಅಥವಾ ಅದರ ಮೂಲಸೌಕರ್ಯಗಳ ಮೇಲೆ ಯಾವುದೇ ರೀತಿಯ ದಾಳಿ ನಡೆದ್ರೂ ಅದಕ್ಕೆ ಪ್ರಬಲ ಮತ್ತು ನಿರ್ಣಾಯಕ ಪ್ರತಿಕ್ರಿಯೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದರೊಂದಿಗೆ ಅಮೆರಿಕದ ಬೆದರಿಕೆಗಳು ಯುದ್ಧವನ್ನ ಮತ್ತಷ್ಟು ವಿಸ್ತರಿಸೋದರ ಹೊರತಾಗಿ ಯಾವುದೇ ಫಲಿತಾಂಶ ನೀಡೋದಿಲ್ಲ ಅಂತ ಇರಾನ್ ಸೂಚಿಸಿದೆ. ಇರಾನ್ ಸ್ಪೀಕರ್ ಘಾಲಿಬಾಫ್ ತಮ್ಮ ಹೇಳಿಕೆಯಲ್ಲಿ ಅಮೆರಿಕದ ದಿಗ್ಬಂಧನ ಇರಾನ್ ತೈಲ ಮಾರಾಟ ಮಾಡೋದನ್ನ ತಡಿತಿದ್ರೆ ಇರಾನ್ ಬೇರೆ ಯಾವುದೇ ದೇಶಕ್ಕೂ ತೈಲ ಮಾರಾಟ ಮಾಡೋಕೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮೂಲಸೌಕರ್ಯ ಸುರಕ್ಷಿತವಾಗಿಲ್ಲದೆ ಇದ್ರೆ ಇಡೀ ಪ್ರದೇಶದಲ್ಲಿ ಬೇರೆಯವರ ಮೂಲಸೌಕರ್ಯ ಸುರಕ್ಷಿತವಾಗಿರೋದಿಲ್ಲ ಅಂತ ಅರ್ಥ ಅಂತ ಅವರು ಎಚ್ಚರಿಸಿದ್ದಾರೆ. ಇದು ಬಹಳ ಮುಖ್ಯವಾದ ಹೇಳಿಕೆ. ಅಂದ್ರೆ ಇರಾನ್ ಈಗ ಅಮೆರಿಕವನ್ನ ಬೆಂಬಲಿಸುತ್ತಿರುವ ದೇಶಗಳ ವಿರುದ್ಧ ಹೋರಾಡ್ತಾ ಇದೆ. ಇರಾನ್ ಸೌದಿ ಅರೇಬಿಯಾದ ಮೇಲೆ ಪ್ರಮುಖ ದಾಳಿಗಳನ್ನು ನಡೆಸಿದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಿಂಗ್ ಅಬ್ದುಲ್ಲಾ ಅಜೀಜ್ ವಾಯುನೆಲೆ ಮೇಲೆ ದಾಳಿ ಮಾಡಿದೆ ಮತ್ತು ಈ ಸ್ಥಳದಲ್ಲಿ ಇರಾನ್ ನಡೆಸಿದ ಮೊದಲ ದಾಳಿ ಇದಾಗಿದೆ. ಇದರಿಂದಾಗಿ ವಿಮಾನ ನಿಲ್ದಾಣದಲ್ಲಿ ವಿಮಾನ ಕಾರ್ಯಾಚರಣೆಗಳನ್ನು ಕೂಡ ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಳಿಸಬೇಕಾಯಿತು. ಮತ್ತೊಂದು ಕಡೆ ಇರಾನ್ ಜೋರ್ಡಾನ್ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನ್ ಜೋರ್ಡಾನ್ ಮೇಲೆ ದಾಳಿ ಮಾಡ್ತಿರೋದು ಇದು 25ನೇ ಬಾರಿ. ಕಳೆದ ಬಾರಿ ಕುವೈತ್, ಬಹ್ರೇನ್, ಯುಎಇ ಮತ್ತು ಸೌದಿ ಅರೇಬಿಯಾ ಪ್ರಮುಖ ಗುರಿಗಳಾಗಿತ್ತು. ಈ ದೇಶಗಳಲ್ಲಿ ಅಮೆರಿಕದ ಆಸ್ತಿಗಳು ಕ್ಷೀಣಿಸ್ತಾ ಇದ್ದು ಹಾನಿ ತೀವ್ರ ಮಟ್ಟದ್ದಾಗಿದೆ. ಈಗ ಯುಎಸ್ ತನ್ನ ಜೋರ್ಡಾನ್ ನೆಲೆಗಳನ್ನು ಬಳಸ್ತಾ ಇದ್ದು ಇರಾನ್ ಆ ನೆಲೆಗಳ ಮೇಲೂ ಭಾರಿ ದಾಳಿ ನಡೆಸ್ತಾ ಇದೆ. ಇದರ ಪರಿಣಾಮವಾಗಿ ವ್ಯಾಪಕ ವಿನಾಶವಾಗಿದೆ. ಮತ್ತೋರ್ವ ಅಮೆರಿಕನ್ ಸೈನಿಕ ಸತ್ತಿರೋದು ದೃಢಪಟ್ಟಿದೆ. ಅಮೆರಿಕದ ಸಾವು ನೋವುಗಳು ಮತ್ತು ಯುದ್ಧದಲ್ಲಿ ಸಾಯ್ತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಗಳು ಇರಾನಿನ ಕ್ಷಿಪಣಿಗಳನ್ನ ಪ್ರತಿಬಂಧಿಸ್ತಿವೆ ಅಂತ ಹೇಳಿಕೊಂಡ್ರು ಇರಾನಿನ ಕ್ಷಿಪಣಿಗಳು ಭೇದಿಸ್ತಿವೆ ಮತ್ತು ವಿನಾಶವನ್ನ ಉಂಟು ಮಾಡ್ತಾ ಇವೆ. ಈ ನಡುವೆ ಕುವೈತ್ನ ಅಹಮದ್ ಅಲ್ ಜಾಬಾರಾ ವಾಯುನೆಲೆಯಲ್ಲಿ ಅಮೆರಿಕದ ಎಚ್ಚರಿಕೆ ರಾಡಾರ್ ನಾಶವನ್ನ ತೋರಿಸುವ ಹೊಸ ಸ್ಯಾಟಲೈಟ್ ಚಿತ್ರಗಳು ಬಂದಿವೆ. ಇರಾನ್ ಕೂಡ ಅದರ ಮೂಲಸೌಕರ್ಯಕ್ಕೆ ಹಾನಿ ಸೇರಿದಂತೆ ಗಮನಾರ್ಹ ನಷ್ಟವನ್ನ ಅನುಭವಿಸ್ತಾ ಇದೆ. ಇಷ್ಟೆಲ್ಲ ದಾಳಿಗಳ ಹೊರತಾಗಿನೂ ಇರಾನ್ನ ಕ್ಷಿಪಣಿ ದಾಸ್ತಾನಿನ ಸುಮಾರು 70% ಹಾನಿಗೊಳಗಾಗದೆ ಉಳಿದಿದೆ ಅಂತ ಹೇಳಲಾಗ್ತಿದೆ. ಈಗ ಅಮೆರಿಕನ್ ಸೈನಿಕರು ಕೂಡ ಸಾಯ್ತಿರುವಾಗ ಇರಾನ್ನಲ್ಲೂ ಸಾವು ನೋವುಗಳು ಹೆಚ್ಚುತ್ತವೆ. 53 ಇರಾನಿ ನಾಗರಿಕರ ಸಾವಿನ ಸುದ್ದಿ ಬಂದಿದೆ. ಈ ಮಾಹಿತಿಯನ್ನ ಇರಾನ್ನ ಆರೋಗ್ಯ ಸಚಿವಾಲಯವೇ ನೀಡಿದೆ. ಜೂನ್ 27ರಿಂದ ಈ ಸಂಘರ್ಷ ತೀವ್ರಗೊಂಡಿದೆ ಮತ್ತು ಇಲ್ಲಿಯವರೆಗೆ 53 ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.